ಪೊಲೀಸಪ್ಪ, ನೀನಿಲ್ದೆ ನನ್ನ ಮದ್ವೆ ಆಗ್ತಿದ್ದೀನಲ್ವಾ? ಆ ಮದ್ವೆಲಿ ಸಿಗದೆ ಇರೋ ಸಂಭ್ರಮ ಈ ಮದ್ವೆಲಿ ಸಿಗ್ತಿದೆಯಲ್ಲ, ಎಂಜಾಯ್ ಮಾಡು. ಜಗತ್ನಲ್ಲಿ ಯಾರಿಗೂ ಸಿಗದೆ ಇರೋ ಭಾಗ್ಯ ಇದು. ಹಸ್ಬೆಂಡ್ ಮನ್ಸೇ ಸರಿ ಇಲ್ದೆ ರಗ, ಎಂಥ ಭಾಗ್ಯ ಪೊಲೀಸಪ್ಪ. ಮಗಳೇ, ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಅಂತ ಪಾಂಡವರಿಗೆ, ಶ್ರೀರಾಮಚಂದ್ರನಿಗೆ ಅಜ್ಞಾತವಾಸ ವನವಾಸ ಯಾವುದು ತಪ್ಪಲಿಲ್ಲ. ಇನ್ನು ನಾವ್ಯಾವ ಲೆಕ್ಕ ಮಗ? ನೀನ್ ಅನ್ಕೊಂಡ ಹಾಗೆ ಆ ಮನೆ ಉಳಿಲೇಬೇಕು ಅನ್ನೋದಾದ್ರೆ ಇದನ್ನೆಲ್ಲ ನೀ ಸಹಿಸ್ಕೊಳ್ಳೇಬೇಕು. ನೋಡು, ನಾಳೆ ಬರ್ತೀನಿ, ಹುಷಾರು. ಏನೇ ಬಂದ್ರು ಧೈರ್ಯವಾಗಿ ಎದುರಿಸು ಮಗಳೇ, ನಾನಿದ್ದೀನಿ. ಪೊಲೀಸಪ್ಪ, ಈ ದೀಪನ್ಗೆ ನಿನ್ನ ಜೊತೆ ಮಾತಾಡಿ ತುಂಬ ಸಮಾಧಾನ ಆಯ್ತು. ನೀನು ಬರೋಕ್ಕೆ ಕಾಯ್ತಾ ಇರ್ತೀನಿ. ನೀವೇ ದಿಶ, ನೀವೇ ದೀಪ ಅಲ್ವಾ? ನಂಗೆಲ್ಲ ಗೊತ್ತಾಗೋಯ್ತು. ಬಂದಿರೋ ಕೆಲಸನ ಮಾಡಿ. ದೀಪ ಅಂತೆ, ದಿಶಾ ಅಂತೆ. ಅಲ್ಲ, ಇಲ್ಲಿ ಡಬಲ್ ಆಕ್ಟಿಂಗ್ ಸಿನಿಮಾ ನಡೀತಿದ್ಯಾ? ಯಾರು ನಿಮ್ಮನ್ನು ಮ್ಯಾನೇಜರ್ ಮಾಡಿದ್ರು? ಬನ್ನಿ. ನೀನು ಯಾಕೆ ಬಂದೆ? ನಿನಗೆ ಊಟ ಕೊಡೋದಕ್ಕೆ. ಯಾರ್ಯಾರೋ ತಂದ್ಕೊಡೋ ಬಿಟ್ಟು ಊಟ ಅಂತ ತಿನ್ನೋ ಅಭ್ಯಾಸ ನನಗಿಲ್ಲ. ಸರಿ ಆಯ್ತು, ದುಡ್ಡು ಕೊಟ್ಬಿಟ್ಟೆ ತಿನ್ನು. ಎಷ್ಟು? ನಿನ್ಗೋಸ್ಕರ 1 ಪ್ಲೇಟಿಗೆ 50 ರೂಪಾಯಿ ಅಷ್ಟೇ. ನನ್ಗೆ ಊಟ ನನ್ಗೆ? ಏನೋ ಮಂಜ, ಯಾವಾಗ್ಲೂ ನಂಗೆ ನಂಗೆ ಅಂತ ಹೇಳ್ತಿರ್ತೀಯಲ್ಲೋ. ಅಯ್ಯೋ, ನರ್ಸಿಂಗ್ ಮಾತ್ರ ಊಟ ಹಾಕ್ತೀರಾ? ನನಗೂ ಹೊಟ್ಟೆ ಹಸಿದೆ, ನನಗೂ ಊಟ ಹಾಕಿ. ಹೊಟ್ಟೆ ಹಸಿದವ್ರಿಗೆ ಊಟ ಹಾಕಿದ್ರೆ ದೇವ್ರಿಗೆ ಊಟ ಹಾಕ್ದಂಗಂತೆ. ವಾಹ್, ಎಂತ ಮಾತು ಹೇಳ್ದೆ. ನಿನ್ಗೋಸ್ಕರ ನಾನು ಏನು ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ತಿನ್ನು. ಕೂತ್ಕೋ ಕೂತ್ಕೋ. ಇವಾಗ ತಗೊಬನ್ನಿ. ನರಸಿಂಹ, ಇತ್ತೀಚೆಗಷ್ಟೇ ಡಿವೋರ್ಸ್ ಕೊಟ್ಟಿದ್ದೀನಿ. ಈಗ ಊಟ ತಗೊಂಡ್ಬರ್ತಾ ಇದೆಯಾ? ಏನಿದೆಲ್ಲ ನಿನ್ನ ಡ್ರಾಮಾ? ಇದು ಡ್ರಾಮಾ ಅಲ್ಲ, ನನಗೆ ನಿನ್ ಮೇಲಿರೋ ಪ್ರೇಮ. ಅಪ್ಪ ಅಮ್ಮ ಇಲ್ಲದೆ ಇರ್ಬೇಕಾದ್ರೆ ಅನ್ಹೆಲ್ದಿ ಫುಡ್ನ ತಿಂದ್ರೆ ನಿನ್ ಹೆಲ್ತ್ ಬಗ್ಗೆ ಕೇರ್ ಮಾಡೋರು ಯಾರು? ನಾನಿದ್ದೀನಲ್ಲ. ಬೆಳಿಗ್ಗೆ 90 ಹೊಡ್ಕೊಂಡು ಟೈಟ್ ಆಗಿರೋ ನೀನು ನರಸಿಂಹನ್ ಬಗ್ಗೆ ಕೇರ್ ಮಾಡ್ತೀಯಾ? ನೋಡು, ಅವನು ನನ್ನ ಫ್ರೆಂಡು. ಅವನ ಬಗ್ಗೆ ಕೇಳೋವಾಗ ಮಾತ್ರ ಅವಶ್ಯಕತೆ ಇಲ್ಲ. ನೀನು ಊಟ ತಂದಿದ್ಯಲ್ವಾ, ತಗೋ. 100 ರೂಪಾಯಿ 2 ಪ್ಲೇಟ್. ಊಟ ಮಾಡು. ಅನ್ಲಿಮಿಟೆಡ್ ತಾನೆ? ಅಫ್ಕೋರ್ಸ್, ಎಷ್ಟು ಬೇಕಾದ್ರೂ ತಿನ್ನು. ಹಾ, ನಾನೇ ಕುಡಿತೀನಿ. ತಗೋ, ನೀರ್ ಕುಡಿ. ನಾವೇ ಹಾಕೋಬೇಕಾ? ಹಾಕೊಡೋದಿಲ್ವಾ? ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ. ಸಾಕು ನನಗೆ. ಹಾ, ಇನ್ನು ಹಾಕ್ತೀನಿ. ತಗೋ. ಸಾಕು ಸಾಕು.